ತಾಳಿ ನಿನ್ ಪಾಲಿಗೆ ಅರಿಶಿನದ ದಾರ ಇರ್ಬೋದು, ಆದ್ರೆ ನನ್ ಪಾಲಿಗೆ ಅದು ಹಗ್ಗ. ಅದನ್ನೇ ನಿನ್ ಕುತ್ತಿಗೆಗ್ ಸುತ್ತಿ ನಿನ್ ಉಸಿರು ನಿಲ್ಲಿಸ್ತೀನಿ. ಅಷ್ಟಕ್ಕೂ ನನ್ ಬಗ್ಗೆ ಏನು ಅನ್ಕೊಂಡಿದ್ಯಾ? ಯಾಕೆ ಅನ್ಕೋಬೇಕು? ನೀನು ಮನುಷ್ಯ ಜೀವನದ ಜೊತೆ ಆಡೋದಕ್ಕೆ ಅಂತಾನೆ ಹುಟ್ಟಿರುವಂತ ರಾಕ್ಷಸಿ. ಅಶ್ಮಿತಾ, ನಿನ್ನ ತಪ್ಪಾಗಿ ತಿಳ್ಕೊತಾ ಇದೀಯಾ. ನಿಜ ಹೇಳ್ಬೇಕು ಅಂದ್ರೆ ನಿನ್ ಗಂಡನ್ ತರ ಅಷ್ಟೊಂದು ಬಿಲ್ಡಪ್ ಕೊಡ್ತಿರೋದೆ ರಾಜಲಕ್ಷ್ಮಿಗೆ ನಮ್ಮಿಬ್ಬರ ಮೇಲೆ ಯಾವುದೇ ಅನುಮಾನ ಬರಬಾರ್ದು ಅಂತ, ನಮ್ಮ ಅಣ್ಣಂಗೂ ಕೂಡ ಅನುಮಾನ ಬರಬಾರ್ದು ಅಂತ. ಹಾಕಿ ಗೇಮ್ ಅಲ್ಲಿ ರಾಜಲಕ್ಷ್ಮಿ ಎಲ್ಲಿ ಗೆದ್ಬಿಡ್ತಾಳೆ ಅಂತ ಅವಳನ್ನೇ ದೂರ ಮಾಡಕ್ ನೋಡ್ದವಳು ನಾನು. ಶೌರ್ಯ ನನಗ್ ಸಿಗೋವರ್ಗೂ ನಾನು ನನ್ ಗೇಮ್ಸ್ನ ಆಡ್ತಾನೆ ಇರ್ತೀನಿ. ಆದ್ರೆ ನೀನು ಅದನ್ನೆಲ್ಲ ಬಿಟ್ಟು ಲೈಫ್ ಜೊತೆ ಆಟ ಆಡ್ಬೇಕು ಅಂತ ಅನ್ಕೊಂಡ್ರೆ ಆದಷ್ಟು ಬೇಗ ಔಟ್ ಆಗ್ತೀಯ. ನಾನ್ ಆಡೋ ಅಂದಾಗ ಮಾತ್ರ ನೀನ್ ಆಡಿದ್ರೆ ಆಗ ಬದುಕ್ತೀಯ. ತುಂಬಾ ಬುದ್ಧಿವಂತಿಕೆ ಏನಾದ್ರೂ ಉಪಯೋಗಿಸಿದ್ರೆ ಇದೇ ನಾಟಕದಲ್ಲಿ ನಾನು ವಿಧ ವಿಧ ವೇಷ ಹಾಕೊಳ್ಳೋದಿಕ್ಕೂ ಹಿಂದೆ ಸರಿಯಲ್ಲ. ನೀನು ಎಷ್ಟೇ ಆಟ ಆಡಿದ್ರು, ತಲೆ ಕೆಳಗ್ ಮಾಡ್ಕೊಂಡು ತಪಸ್ ಮಾಡಿದ್ರು, ನನ್ ಗಂಡನ್ ಕಾಲ್ ಉಗ್ರನ್ನು ಕೂಡ ನಿನ್ನಿಂದ ಕೀಳಕ್ಕಾಗಲ್ಲ ಕಣೆ. ಈ ಪ್ರಶಾಂತ್ ಅನ್ನೋ ಮೃಗ ನನ್ನ ಕೆಟ್ಟ ಕನ್ಸಲ್ಲೂ ಕೂಡ ಬರಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ಗೆ ಇಷ್ಟೊಂದು ಕ್ಲಾರಿಟಿ ಇದ್ಮೇಲೆ ನಾನು ಯಾಕೆ ಕನ್ಫ್ಯೂಸ್ ಆದೆ ಅಂತ. ತಲೆ ಒಟ್ಟಿಗೆ ಇಟ್ಕೊಂಡು ಆಕ್ಟ್ ಮಾಡಿದ್ರೆ ಈ ಕನ್ಫ್ಯೂಷನ್ಸ್ ಇರಲ್ಲ. ಅವನ್ ಅಂಡರ್ಸ್ಟ್ಯಾಂಡಿಂಗ್ ಹಂಗಿರ್ಲಿ, ನಿನ್ ಜೀವನಕ್ಕೆ ಒಂದು ಗತಿ ಕಾಣಿಸ್ತೇನೆ. ನಿನ್ ಕೆಟ್ಟ ಯೋಚನೆನ ಹೇಗೆ ನಾಶ ಮಾಡಬೇಕೋ, ಆ ಕೆಟ್ಟ ಯೋಚನೆ ಮಾಡೋ ಪ್ರಶಾಂತ್ ಬುದ್ಧಿನ ಹೇಗೆ ಹಾಳು ಮಾಡಬೇಕೋ ನನಗೆ ಚೆನ್ನಾಗಿ ಗೊತ್ತು. ಇವಾಗ ನಿಮ್ಮಿಬ್ರು ಜುಟ್ಟು ನನ್ನ ಕೈಗೆ ಬಂದಿದೆ. ನೀವು ತೋಡೋಂಥ ಹಳ್ಳದಲ್ಲಿ ನೀವೇ ಬೀಳೋ ಹಾಗೆ ಮಾಡ್ತೀನಿ. ನಿಮಗೆ ಲೈಫ್ ಲಾಂಗ್ ನೆನಪಿರುವಂಥ ಒಂದು ಗಿಫ್ಟ್ ಕೊಡ್ತೀನಿ ನಾನು. ಈ ರಾಜಲಕ್ಷ್ಮಿ ಅಂದರೆ ಏನು ಅಂತ ಇಷ್ಟಲ್ಲ ನಿಮಗೆ ತೋರಿಸ್ತೀನಿ. ಏನಮ್ಮ ಏನಮ್ಮ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದೆ. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಬರಬಾರ್ದು ಅಂತ ಹೇಳ್ತಿದ್ಯಲ್ಲಮ್ಮ. ನೀನ್ ತೆಗೆದುಕೊಟ್ಟಿದ್ದ ತಾಳಿ 4 ಲಕ್ಷಕ್ಕಿಂತ ಜಾಸ್ತಿ ಗಿಟ್ಲಿಲ್ಲ. ಬ್ಯಾಲೆನ್ಸ್ ಲಕ್ಷಕ್ಕೋಸ್ಕರ ಬಂದಿದ್ದೀನಿ. ಸೀನು ಕಟ್ಟಿರೋ ತಾಳಿ ಇವ್ರು ಕೊಟ್ಟಿದ್ಯಾ? ಆದ್ಯಾ ಸಾಲ ತೀರಕ್ಕೆ ಇನ್ನೂ 1 ಲಕ್ಷ ಬಾಕಿ ಇದೆ ಅಂತ ಹೇಳ್ತಿದಾರಲ್ಲ. ತಾಳಿನ ಮಾರೋದು ಅಂದ್ರೇನೆ? ಏನಪ್ಪ, ನಿಂಗೇನಾದ್ರೂ ಬುದ್ಧಿ ಇದೆಯಾ? ನನಗೆ ದುಡ್ಡು ಕೊಡ್ಬೇಕು, ನನ್ನನ್ ಬೈತಿದ್ದೀರಲ್ಲ. ಅಂದೇನೆ ನಿನ್ಗೆ ತಾಂಬೂಲ ಕೊಟ್ಟು ಕೇಳೋದಿಕ್ಕೆ ಅನುಮತಿ ಕೊಡು ಅಂತ್ಯಾ? ಅಮ್ಮ, 1 ನಿಮಿಷ ಇರಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ರಂಗಾರಾವ್. ರಂಗಾರಾವ್ ಅವರೇ, ನಮ್ಮ ಹುಡುಗಿ ಆದ್ಯ ನಿಮಗೇನಕ್ಕೆ ಋಣಿಯಾಗಿದ್ದಾಳೆ ಅಂತ ದುಡ್ಡು ಕೇಳೋದಕ್ಕೆ ಬಂದಿದ್ದೀರಾ? ಆದ್ಯನ್ ತಾಳಿ ಕೂಡ ತಗೊಂಡಿದಾರಂತ ಅಣ್ಣ. ತಾಳಿ ಕಿತ್ಕೊಳ್ಳೋದಿಕ್ಕೆ ಅವನೇನ್ ಕಳ್ಳನ್ ತರ ಕಾಣಿಸ್ತಿಲ್ವಲ್ಲ? ಆದ್ಯ ಕೊಟ್ಟಿದ್ದಾಳೆ, ಇವ್ನು ಇಸ್ಕೊಂಡಿದ್ದಾನೆ. ಯಾಕೆ ಹೀಗ್ ಮಾಡ್ದೆ ಅಂತ ಎಲ್ರಿಗೂ ವಿವರವಾಗಿ ಹೇಳು. ಕಳ್ತನ ಆಗಿರೋ 5 ಲಕ್ಷನ ಅರೇಂಜ್ ಮಾಡಕ್ಕಾಗಲ್ಲ ಅಂತ ಹೇಳಿ ನಿಮ್ ಮಗಳು ತಾಳಿ ತೆಗೆದುಕೊಟ್ಟು ಸರಿದೂಗಿಸ್ಕೊಳ್ಳಿ ಅಂದ್ರು. ಏನಪ್ಪ, ಆದ್ಯ ಇವ್ರ ಮಗಳಲ್ಲ ಅಲ್ಲೋಡು, ಅವ್ರ ಮಗಳು. ಸರಿ ಬಿಡು, ಒಳ್ಳೆಯವಳಾದ್ರೆ ನಮ್ ಮಗಳು, ಕೆಟ್ಟವ್ರಾದ ಕೂಡ್ಲೆ ಅವ್ರ ಮಗಳು. ಏನಮ್ಮ, ವಿಷಯ ಮೊದಲೇ ಹೇಳಿದ್ರೆ ಅವ್ರು ಲಕ್ಷ ಅರೇಂಜ್ ಮಾಡ್ತಿದ್ರಲ್ವಾ? ಇಷ್ಟಕ್ಕೂ 5 ಲಕ್ಷ ಎತ್ಕೊಂಡಿದ್ಯಾರು? ನೀನ್ ತುಂಬಾ ಚೆನ್ನಾಗಿ ಕೇಳ್ತಿಯಮ್ಮ. ಅವಳು ತಗೊಂಡಿಲ್ಲ ಅಂದ್ರೆ ಅವಳನ್ನ ಯಾಕೆ ಕೇಳ್ತಾ ಇದ್ರು? ಅವಳು ಯಾಕೆ ತಾಳಿ ತೆಕ್ಕೊಡ್ತಾ ಇದ್ಲು? ಅವಳು ಹೀಗೆಲ್ಲ ಮಾಡೋದಿಲ್ಲ. ಈಗ ನೀನ್ ಏನೇ ಹೇಳಿದ್ರು ಪ್ರಯೋಜನ ಇಲ್ಲ ಕಣೋ. ಎಲ್ರೂ ಅಪಾರ್ಥ ಮಾಡ್ಕೊಳ್ಳೋದಕ್ ಮುಂಚೆ ಏನ್ ನಡೀತಂತೆ ಹೇಳು ಆದ್ಯ.
ಬಾಯಲ್ಲಿ ಬೆಲ್ಲ ಇಟ್ಕೊಂಡಿರೋಳ್ ತರ ನೋಡ್ತಾ ಇದೆಯಲ್ಲೇ, ಹೇಳು. ನಿಲ್ಸಿ. ಅಮೆರಿಕದಿಂದ ಬಂದಿರೋ ನೀನು 2 ವರ್ಷಗಳಲ್ಲಿ ಭಾರತೀಯ ಸಂಸ್ಕೃತಿನ, ಸಂಪ್ರದಾಯನ, ಆಚಾರಗಳನ್ನ ಕಲ್ತ್ಕೋತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ಕಳ್ತನ ಹೇಗ್ ಮಾಡ್ದು ಅಂತ ಕಲ್ತ್ಕೊಂಡಿದ್ಯಾ? ಡ್ಯಾಡಿ, ಅದು ಹಾಗಲ್ಲ. ಇಲ್ಲಿ ಕೆಟ್ಟ ಹೆಸರು ಬರೋದು ನನಗಲ್ಲಮ್ಮ, ನಿನ್ನ ಇಲ್ಲಿ ಕರ್ಕೊಂಡ್ ಬಂದ ನಿನ್ನ ದೊಡ್ಡಮ್ಮ. ನೀನ್ ಹೀಗ್ ನಡ್ಕೋತಾ ಇದ್ರು, ಸಹಿಸ್ಕೋತಾ ಇರೋ ನಿನ್ನ ದೊಡ್ಡಪ್ಪನ ಮರ್ಯಾದೆ ಹೋಗುತ್ತೆ. ಹೇಳು, ಯಾಕೆ ಹೀಗ್ ಮಾಡ್ದೆ? ಅದು ಹಾಗಲ್ಲ ಡ್ಯಾಡಿ, ಅದು ಹೇಳು. ಹೇಳಕ್ಕಾಗದೆ ಇರೋಷ್ಟು ನಾಚಿಕೆ ಕೆಲಸ ಯಾಕೆ ಮಾಡ್ದೆ? ಯಾಕೆ ಮಾತಾಡ್ತಾ ಇಲ್ಲ? ಹೇಳೋ, 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 ಹೇಳೋ. ಡ್ಯಾಡಿ ಪ್ಲೀಸ್. ಶಡ ಪೈಸೆ. ನನ್ ಮಗನ್ ಮೇಲೆ ಯಾಕೆ ಕೈ ಮಾಡ್ತಾ ಇದ್ದೀರಾ? ಏನಣ್ಣ ನೋಡ್ತಾ ಇದ್ಯಾ? ಕೇಳು. ಏನಕ್ಕೆ ಮಾತಾಡಬೇಕು ಅಂತ ಕಿಶೋರ್ ಕೈ ಮಾಡಿದ್ರು ಕೂಡ ಸೀನು ಮೌನವಾಗಿದ್ದಾನೆ ಅಂದ್ರೆ ಸಹಿಸ್ಕೋತಾ ಇದ್ದಾನೆ ಅಂತಲ್ಲಮ್ಮ, ಈ ವಿಷಯದಲ್ಲಿ ಆದ್ಯನ ಬಲಿ ತಗೊಂಡಿದ್ದಾನೆ ಅಂತ. ಸೀನು, ಬಾಯ್ ಬಿಡೋ. ಏನಾಯ್ತು ಅಂತ ಹೇಳು. ಹೇಳೋ. ರಂಗಾರಾವ್ ಅವರು ಆಟೋಲಿ 5 ಲಕ್ಷ ಇಟ್ಟು ಮರ್ತು ಹೋದ್ರು. ಅದನ್ನ ಯಾರು ತಗೊಂಡ್ರು ಅಂತ ಗೊತ್ತಿಲ್ಲ. ಆದ್ರೆ ನೀವು ಕಟ್ಬೇಕಾಗ್ ಬಂತಾ? ಮತ್ತೆ ಕಿಶೋರ್ ಭಾವನವರು ಏನಕ್ಕೆ ಹೊಡೆದಿದ್ದು? ಆ ಆಟೋ ಓಡಿಸ್ತಾ ಇದ್ದಿದ್ದು ಇವನೇನೆ. ಆಟೋ ಓಡಿಸೋದು ತಪ್ಪೇನಿದೆ ಭಾವನವ್ರೆ? ಅದು ಕೂಡ ಒಂದು ಕೆಲಸ ತಾನೆ. ನನ್ ಮಗನ ಆಟೋ ಡ್ರೈವರ್ ಮಾಡ್ತಾ ಇದ್ದೀರಲ್ಲ, ಅವನೊಂದ್ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನ್ ತಮ್ಮ, ಮನೇಲಿ ಎಲ್ರಿಗೂ ಹೀಗೆ ಹೇಳಿದ್ಯಾ? ಆದ್ಯಂಗ್ ವಿಷಯ ಗೊತ್ತಿರುತ್ತಲ್ವಾ? ಇಲ್ಲ ಅಂದ್ರೆ ಗಂಡನ್ ಯಾಕೆ ಸಪೋರ್ಟ್ ಮಾಡ್ಕೊಂಡ್ ಬರ್ತಾಳೆ? ಆಟೋಲಿದ್ದ ಹಣ ಕಳ್ದೋಯ್ತು ಅಂತ ಯಾರಾದ್ರೂ ತಾಳಿನ ಕೊಟ್ಬಿಡ್ತಾರ ಸೀನು? ಇನ್ನೂ 1 ಲಕ್ಷ ಬಾಕಿ ಇದೆ. ಸುಮ್ಮನೆ ನೀನು. ಲಕ್ಷ ಕೊಡೋದಕ್ಕೆ ನಾವೇನು ದುಡ್ಡಿನ ಗಿಡ ನಟಿದೀವಾ? ಕೊಟ್ಬಿಡು. ದುಡ್ಡು ಹೋದ್ರೆ ಹೋಗತ್ತೆ, ಮನೆ ಮರ್ಯಾದೆ ಹೋದ್ರೆ ಏನೋ ಮಾಡ್ಬೇಕು. ಯಾಕೋ ಸುಮ್ನೆ ನಿಂತಿದ್ಯಾ? ಹಾಗಾದ್ರೆ ಎಷ್ಟು ದಿನ ನೀನ್ ಆಟೋ ಓಡಿಸ್ತಾ ಇದ್ದ? ಅದಷ್ಟೇ ಅಲ್ಲ, ಮೂಟೆ ಹೊತ್ತಿದ್ದಾನೆ, ಕಲ್ಲು ಹೊಡೆದಿದ್ದಾನೆ, ₹1 ಸಂಪಾದನೆ ಮಾಡೋದಕ್ಕೆ 10 ಕೆಲಸ ಮಾಡಿದ್ದಾನೆ. ಕೊನೆಗೆ ಸುಳ್ಳುನ ನಿಜ ಮಾಡೋದಕ್ಕೆ ತಂದಿರೋ ಸಂಪಾದನೆ ಕೂಡ ಫುಲ್ ಬಾಟಲ್ನ ಕೆಳಗಿಳಿಸ್ತೆ ಕುಡಿದಿರೋದಕ್ಕೆ ಕೊಟ್ಟಿರೋ ಬೆಟ್ಟಿಂಗ್ ಮನಿ. ತಗೊಳ್ಳಿ 1 ಲಕ್ಷ. ನಿಜವಾದ ಕಳ್ಳ ಸಿಕ್ಕಿದ್ರೆ ಆ ದುಡ್ಡು ವಾಪಸ್ ಕೊಡ್ತೀನಿ. ನಮ್ಮ ಮನೆ ಕಳ್ಳ ನಮಗ್ ಸಿಕ್ಕಾಕೊಂಡ ಬಿಡಿ. ನೀವೇನ್ ದಯಮಾಡ್ಸಿ. ಸೀನು, ನಿಜ ಏನು ಅನ್ನೋದನ್ನ ಹೇಳು. ಭಾವನವ್ರೆ,
ದಯವಿಟ್ಟು ನನ್ನ ಮಗಂಗೆ ಮಾತ್ರ ಹೊಡಿಬಿಡಿ ಭಾವನವ್ರೆ. ಕಿಶೋರ್ ಹೊಡೆದ ಅನ್ನೋ ನೋವಿಗಿಂತ ಸೀನು ನಮ್ಮ ಎದೆ ಮೇಲೆ ಒದ್ನಲ್ಲ ಅನ್ನೋ ನೋವೇ ಜಾಸ್ತಿ ಇದೆ ಭಾವನವ್ರೆ. ಏನ್ರಿ ಅದು ಸೀನು ಯಾವ ತಪ್ಪನ್ನು ಮಾಡಿಲ್ಲ ರೀ. ಏನೋ ಕೆಟ್ಟಗಳಿಗೆ ಆ ರೀತಿ ಮಾಡಿಬಿಟ್ಟ ಅಷ್ಟೇ. ಕ್ಷಮಿಸ್ಬಿಡಿ ಮಾವ. ನಾನು ನಿಜ ಹೇಳ್ದೆ ಇರೋದು ತಪ್ಪೆ. ಅದನ್ನ ಹೇಳ್ದೇ ಇದ್ರು ಅದ್ರ ಜೊತೆಗೆ ಸುಳ್ಳು ಹೇಳಿದ್ದು ತುಂಬಾ ದೊಡ್ಡ ತಪ್ಪು. ಆದ್ರೆ ಏನ್ ಮಾಡಿದ್ರು ನನ್ನ ಆದ್ಯನ್ಗೋಸ್ಕರನೇ ಅಂತ ಅನ್ಕೊಂಡೆ. ಅವಳಿಗೋಸ್ಕರ ನೀನ್ ಕೂಲಿ ನಾಲಿ ಮಾಡ್ಬೇಕಾ? ಮರ್ಡ್ರೇನು ಮಾಡಿಲ್ಲ ಅಲ್ವೇನೆ? ನನ್ ಮಗ ದೊಡ್ಡ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂತ ಎದುರುಗಡೆ ಮನೆಯವ್ರ ಹತ್ರ ಪಕ್ಕದ ಮನೆಯವ್ರ ಹತ್ರ ಹೇಳ್ಕೊಂಡೆ. ಈಗ ನನ್ನ ನೋಡಿ ನಗ್ತಾರೆ ಕಣೋ. ನೀನ್ ಬಾಯ್ ಮುಚ್ಚೆ. ಆದ್ಯ ನಾನು ಏನೇ ಮಾಡಿದ್ರು ನನ್ನ ಅರ್ಥ ಮಾಡ್ಕೊಂಡ್ಲೆ ಹೊರತು ಅಸಹ್ಯ ಪಡ್ಲಿಲ್ಲ. ಯಾಕೆ ಅಂದ್ರೆ ಅವಳು ನಾನು ತಾಳಿ ಕಟ್ಟಿರುವಂತ ಹೆಂಡತಿ. ನೀನ್ ಅನ್ಕೊಂಡ್ರೆ ಸಾಕಾಗಲ್ಲ, ನನಗೂ ಅನ್ನಿಸ್ಬೇಕು. ಕಿಶೋರ್ ಅವರೇ, ಸೀನು ಏನೇ ಮಾಡಿದ್ರು ಕೂಡ ಅದು ನಮ್ಮ ಆದ್ಯನಿಗೋಸ್ಕರನೇ. ಕಷ್ಟಪಡ್ತಾ ಇದ್ದಾನೆ, ತಪ್ಪು ಕೆಲಸ ಏನು ಮಾಡಿಲ್ವಲ್ಲ. 1 ಮಂತಲ್ಲಿ ಜಾಬ್ ಸಿಗುತ್ತೆ ಅನ್ಕೊಂಡ್ವಿ. ಇಂಟರ್ವ್ಯೂ ಕೂಡ ಕೊಡ್ತಿದ್ದಾನೆ. ಅದಕ್ಕೆ ಯಾರಿಗೂ ಹೇಳಲಿಲ್ಲ. ಏನ್ ನಡಿಬೇಕಿತ್ತೋ ಅದು ನಡೆದೋಯ್ತು ಕಿಶೋರ್ ಅವರೇ. ಆದ್ಯ ಸೀನು ಇಬ್ರಿಗೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಯ್ತು. ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ. ಇವರಿಬ್ಬರ ಮದ್ವೆನ ನಾವ್ಯಾರು ನಮ್ಮ ಕಣ್ಣಾರೆ ನೋಡ್ಲಿಲ್ಲ. ಅದಕ್ಕೆ ಇವರಿಬ್ಬರಿಗೆ ಮತ್ತೆ ಮದುವೆ ಮಾಡಿದ್ರೆ ಇವರಿಬ್ರು ಪಾರ್ವತಿ ಪರಮೇಶ್ವರನ್ ಥರ ಅನ್ಯೋನ್ಯವಾಗಿರ್ತಾರೆ. ನಿಮ್ ನಗು ಹಿಂದೆ ಮಮಕಾರ ಜಾಗದಲ್ಲಿ ರೋಷ ಇದೆ ಅನ್ಸುತ್ತೆ ಕಿಶೋರ್. ಇನ್ನೇನಿರುತ್ತೆ ಹೇಳಿ? ನಿಮ್ಮ ತಂಗಿ ನನ್ನ ಮಗಳನ್ನ ಕಳ್ಳಿ ಅಂತಂದ್ರು. ನಿಮ್ಮ ಸೋದರಳಿಯ ತಾನು ಆಫೀಸರ್ ಅಂತ ಸುಳ್ಳು ಹೇಳಿದ್ರು. ರೀತಿ ತಪ್ಪಿಗೆ ನನ್ನ ಮಗಳು ಕಾಂಪ್ರಮೈಸ್ ಆಗ್ಬೇಕಾಯ್ತು. ನಿಜವಾದ ಕಳ್ಳ ಯಾರು ಅಂತ ಗೊತ್ತಾಯ್ತಲ್ಲ. ಇಂಥವನ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕಾ? ಆದ್ಯನ್ಗೆ ಗಂಡನಾಗಲ್ಲ, ಸರ್ವೆಂಟ್ ಆಗೋದಕ್ಕೂ ಇವನ್ಗೆ ಯೋಗ್ಯತೆ ಇಲ್ಲ. ಆದ್ಯ, ಇವನು ಬಲವಂತವಾಗಿ ಕಟ್ಟಿದ ತಾಳಿ ಹೇಗೂ ಹೋಯ್ತಲ್ಲ, ಅಷ್ಟಕ್ಕೆ ಸಂಬಂಧ ಮುಗ್ದೋಯ್ತು ಅಂತ ಅನ್ಕೋ. 2 ದಿನದಲ್ಲಿ ಟಿಕೆಟ್ನ ರೆಡಿ ಮಾಡಿಸ್ತೀನಿ. ನಾವಿಬ್ರು ಅಮೆರಿಕಕ್ಕೆ ಹೋಗೋಣ. ಬೇಡ ಮಾವ, ಪ್ಲೀಸ್ ಮಾವ, ಪ್ಲೀಸ್ ಮಾವ, ಪ್ಲೀಸ್. ನನ್ನ ಆದ್ಯನ ನನ್ನಿಂದ ದೂರ ಮಾಡಬೇಡಿ ಮಾವ, ಪ್ಲೀಸ್. ನಾನು ಮಾಡಿರೋ ತಪ್ಪನ್ನ ತಿದ್ಕೋತೀನಿ ಮಾವ, ಪ್ಲೀಸ್ ಮಾವ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಡ್ಯಾಡಿ ಪ್ಲೀಸ್ ಡ್ಯಾಡಿ, ನನಗೆ ಸೀನು ಬೇಕು. ಇವನ್ ನಿನಗೆ ಸರಿ ಹೋಗಲ್ಲಮ್ಮ. ಡ್ಯಾಡಿ, who cares about perfection? Even the moon is not perfect. It's full of grey dust. The sea is incredibly beautiful, but it's salty and dark in the depths. ನನ್ನಲ್ಲೂ ಯಾವುದು ಪರ್ಫೆಕ್ಟ್ ಆಗಿಲ್ಲ ಡ್ಯಾಡಿ. He is special. I just love him. Please. Sorry, Adya. I waited till today, but his fate is not changed. ಇವನ್ ಬಗ್ಗೆ ನನಗೆ ಗೊತ್ತಿದ್ರು ಕೂಡ
ಕಷ್ಟಪಟ್ಟು ಬೆಳೀತಾ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ಇವನ್ ಕಷ್ಟಪಡ್ತಾ ಇರ್ಬೋದು, ಆದ್ರೆ ನಿನಗ್ ತೊಂದರೆ ಆಗ್ತಾ ಇದೆಯಲ್ಲ. ಇವನ್ನ ನೀನು ಗಂಡ ಅಂತ ಒಪ್ಕೋಬಹುದು, ಆದ್ರೆ ನಾನು ಮಾತ್ರ ಅಳಿಯ ಅಂತ ಒಪ್ಕೊಳ್ಳೋದಿಲ್ಲ. ಅಲ್ಲಿ ನೋಡಿ ನನ್ ಮಗ ಬಂದ. ಬಾರಪ್ಪ ಅಳಿಯ, ಮಗಳನ್ ಕರ್ಕೊಂಬರ್ದೆ ನೀನ್ ಒಬ್ನೇ ಬರ್ತಿದ್ಯಾ? ಅವಳು ರೆಡಿ ಆಗ್ತಾ ಇದ್ದಾಳೆ ಅತ್ತೆ. ರಾಜಲಕ್ಷ್ಮಿ, ನೀನ್ ನನ್ನನ್ನ ಹೀಗ್ ಸಿಕ್ಕಾಕ್ಸ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿನಗ್ ಸರಿಯಾಗಿ ಪಾಠ ಕಲಿಸ್ತೀನಿ. ಅಷ್ಟಕ್ಕೂ ನಾನು ಈ ಸಮಸ್ಯೆಯಿಂದ ಹೇಗ್ ಆಚೆ ಬರೋದು? ಏನು ಪ್ರಶಾಂತ್, ಡೆಕೋರೇಷನ್ ಇಷ್ಟ ಆಯ್ತಾ? ಡಬ್ಬ ತರ ಇದೆ. ಏನಂದೆ? ಚೆನ್ನಾಗಿದೆ, ಚೆನ್ನಾಗಿದೆ, ಸುಂದರವಾಗಿದೆ. ಅಮ್ಮ ಅವರು ದೇವ್ರಿಗೆ ಅಲಂಕಾರ ಮಾಡಿದ್ದು ನಿಮ್ಮ ಅತ್ತಿಗೆ ಕಣೋ. ಗೊತ್ತಾಯ್ತು ಅಣ್ಣ. ಇಷ್ಟು ಚೆನ್ನಾಗಿ ಅಲಂಕಾರ ಮಾಡೋದು ಬೇರೆ ಇನ್ಯಾರ ಕೈಲಿ ಸಾಧ್ಯ ಹೇಳು? ಎಷ್ಟೇ ಆದರೂ ಅತ್ತಿಗೆ ಮುಖ ಕೂಡ ಲಕ ಲಕ ಅಂತ ಹೊಳಿತಾ ಇದೆ. ಇನ್ನು ಅತ್ತಿಗೆ ಅಲಂಕಾರ ಮಾಡಿದ್ದಾರೆ ಅಂದಮೇಲೆ ಇಡೀ ಮನೆ ಹೇಗೆ ಹೊಳೆಯುತ್ತೆ ಅನ್ನೋದು ನನಗೆ ಅರ್ಥ ಆಗತ್ತೆ ಅಣ್ಣ. ನೋಡಪ್ಪ, ಆಮೇಲೆ ಮಾತಾಡುವಂತೆ. ಮುಹೂರ್ತ ಮೀರೋದ್ರೊಳಗೆ ಹುಡುಗಿನ ಕರ್ಕೊಂಡ್ ಬನ್ನಿ. ಬರ್ತಾಳೆ ಪುರೋಹಿತ್ರೆ, ಒಂದ್ ನಿಮಿಷ. ಪುರೋಹಿತ್ರೆ, ಕೆಟ್ಟ ಮುಹೂರ್ತದ ಜೊತೆಗೇನೆ ಬರ್ತಾಳೆನೋ. ರಾಜಿ, ಏನ್ ಆ ಮಾತುಗಳು? ಅಂದ್ರೆ ಆಮೇಲೆ ಬರೋದು ಕೆಟ್ಟ ಮುಹೂರ್ತನೇ ಅಲ್ವಾ, ಅದಕ್ಕೆ ಹಾಗೆ ಹೇಳ್ದೆ ಅತ್ತೆ. ಅಲ್ವಾ, ಮನೇಲಿ ಹೇಳಿದ್ರೆ ನಿನ್ ಮದ್ವೆನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದ್ರು. ಹೋಗ್ಲಿ ಬಿಡು, ಒಟ್ನಲ್ಲಿ ಒಳ್ಳೇದಾದ್ರೂ ಸಾಕು. ಇಲ್ಲಿವರೆಗೂ ಆ್ಯಕ್ಟಿಂಗ್ ಚೆನ್ನಾಗೇ ಇತ್ತು, ಆದರೆ ಅಶ್ಮಿತಾ ಬಂದು ಏನು ಮಾಡ್ತಾಳೋ ಏನೋ. ತಾಳಿ ಕಟ್ಟು ಅಂದರೆ ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಕಟ್ಟೋದಕ್ಕೆ ನಂದೇನೂ ಅಭ್ಯಂತರ ಇಲ್ಲ, ಆದರೆ ಆಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ಹಿಗ್ಗ ಮುಗ್ಗ ಬೈತಾಳೆ. ನೋಡೋಣ, ಎಲ್ಲ ದೇವ್ರ ಲೀಲೆ. ಅಸ್ಮಿತಾ, ಅಸ್ಮಿತಾ, ಪಾಪಿಗಳು ಯಾವಾಗಲೂ ಚಿರಾಯುನೇ. ನಿಮ್ ಚಿಕ್ಕ ಸೊಸೆಗೆ 100 ವರ್ಷ. ಇವಳೇನು ಬರಲ್ಲ ಅಂತ ಕಿರಿಕ್ ಮಾಡ್ತಾಳೆ ಅನ್ಕೊಂಡ್ರೆ ಚೆನ್ನಾಗೇ ಬಂದಿದ್ದಾಳಲ್ಲ. ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾಳೆ. ಮದ್ವೆ ಗಂಡು ಮದ್ವೆ ಹೆಣ್ಣು ಬಂದು ಕೂತ್ಕೊಳ್ಳಿಮ್ಮ. ಈ ಹಸೆ ಮಣೆ ಕೊಡಿಮ್ಮ.